ಹಲೋ ನಮಸ್ಕಾರ. ನಮ್ಮ ಸೂಟ್‌ಕೇಸ್ ಸ್ಟೋರೀಸ್‌ಗೆ ಮತ್ತೊಮ್ಮೆ ಸ್ವಾಗತ. ನಾವಿವತ್ತಿರೋದು ಒಂದು ಪ್ರಸಿದ್ಧ ವಾಟರ್ ಫಾಲ್ಸಲ್ಲಿ ಅಲ್ಲ, ಕೆಂಪೇಗೌಡ ಏರ್ಪೋರ್ಟಲ್ಲಿ, ನಮ್ಮ ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟಲ್ಲಿ ಟರ್ಮಿನಲ್ 2 ಅದು. ಸೊ, ಈಗ ಹೊಸ್ದಾಗಿ ಮಾಡಿರೋ ಟರ್ಮಿನಲ್ ಅದು. ಯಾವುದೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್‌ಗೆ ಕಡಿಮೆ ಇಲ್ಲ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ, ನಾವಿವತ್ತು ಯಾಕಿದ್ದೀವಿ ಏರ್ಪೋರ್ಟಲ್ಲಿ ಅಂದರೆ, ನಾವು ಹೋಗ್ತಿರೋದು ಶ್ರೀಲಂಕಾ. ಸೊ, ಬ್ಯಾಂಗ್ಳೂರಿಂದ ಕೊಲಂಬೋಗೆ ಹೋಗ್ತಾ ಇದ್ದೀವಿ. ನಮ್ಮ ಪುಟಾಣಿ ರೆಡಿ ಇದ್ದಾಳೆ, ನೀವು ನಮ್ಮ ಜೊತೆ ಟ್ರಾವೆಲ್ ಮಾಡಿ ಬನ್ನಿ. ಸೊ, ಶ್ರೀಲಂಕಾ ಅಂದಿದ ತಕ್ಷಣ ಎಲ್ಲರಿಗೂ ನೆನಪಾಗೋದು ರಾಮಾಯಣ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಮಿಡಲ್ ಸ್ಕೂಲ್ವರೆಗೂ ನನಗೆ ಶ್ರೀಲಂಕಾ ಬೇರೆ ಒಂದು ಕಂಟ್ರಿ ಅಂತಲೇ ಗೊತ್ತಿರಲಿಲ್ಲ. ಸ್ಕೂಲಲ್ಲಿ ಇಂಡಿಯಾ ಮ್ಯಾಪ್ ಜೊತೆ ಶ್ರೀಲಂಕಾ ಮ್ಯಾಪು ಸೇರಿಸಿ ಕೊಟ್ಟು ನಾವು ಅದು ಶ್ರೀಲಂಕಾನು ಇಂಡಿಯಾದೊಂದು ಪಾರ್ಟ್ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಸೊ, ಯಾವಾಗ ಒಂದು ಕಾಂಟಿನೆಂಟು ಕಂಟ್ರೀಸ್ ಅಂತ ಡಿಫರ್ ಮಾಡೋಕ್ಕೆ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಆಗಲೇ ಶ್ರೀಲಂಕಾ ಇನ್ನೊಂದು ಕಂಟ್ರಿ ಅಂತ ಗೊತ್ತಾಗಿದ್ದು. ಸೊ, ನಾವೀಗ ರನ್ವೇ ಮೇಲಿದ್ದೀವಿ, ಎಲ್ಲರೂ ರೆಡಿಯಾಗಿದ್ದೀವಿ ಶ್ರೀಲಂಕಾಗೆ ಫ್ಲೈ ಮಾಡೋದಕ್ಕೆ. ಸೊ, ನಮಗೆ ಶ್ರೀಲಂಕಾದೇನು ಅಂದರೆ ಒಂದು 48 ಕಿಲೋಮೀಟರ್ಸ್ ದೂರ ಇರೋ ದೇಶ ಅಷ್ಟೇ ನಮ್ಮ ದೇಶದಿಂದ ಅಂತ ಹೇಳ್ಬೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಬ್ಯಾಂಗ್ಳೂರಲ್ಲೇ 1 ಟು ಅದರ್ ಎಂಡ್ 48 ಕಿಲೋಮೀಟರ್ಸ್ ಆಗೋಗುತ್ತೆ. ಬಟ್ ನಾವು 48 ಕಿಲೋಮೀಟರ್ಸಲ್ಲಿ ಶ್ರೀಲಂಕಾನೇ ತಲುಪ್ತೀವಿ. ಫ್ಲೈಟ್ ಟೈಮ್ ಬಂದು ಜಸ್ಟ್ 1.5 ಅವರ್ಸ್ ಇರುತ್ತೆ. ಆ್ಯಂಡ್ ಇಲ್ಲಿ ಏನು ಅಂದರೆ ನಿಮಗೆ ಶ್ರೀಲಂಕಾಗೆ ಹೋಗ್ತಾನೆ ನಿಮ್ಮದು ಶ್ರೀಲಂಕಾ ಟ್ರಿಪ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ, ನಿಮಗೆ ಫ್ಲೈಟಿಂದನೇ ರಾಮ್ ಸೇತು ಅಥವಾ ಆ್ಯಡಮ್ಸ್ ಬ್ರಿಡ್ಜ್ ಅಂತ ಏನು ಕರೀತಾರೆ ಅದು ಕಾಣ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಬಂದುಬಿಟ್ಟು ಒಂದು 48 ಕಿಲೋಮೀಟರ್ಸ್ ಚೈನ್ ಥರ ಸ್ಟ್ರೆಚ್ ಇರುತ್ತೆ. ಇದು ಲೈಮ್ ಸ್ಟೋನಿಂದ ಮತ್ತು ಕೋರಲ್ ರೀಫ್ಸಿಂದ ಫಾರ್ಮ್ ಆಗಿರುತ್ತೆ. ಇದು ಪಂಬನ್ ಅಂತ ರಾಮೇಶ್ವರಮಲ್ಲಿ ಲಾಸ್ಟ್ ವಿಲೇಜ್ ಆಫ್ ಇಂಡಿಯಾ ಅಂತ ಏನಿದೆ ಅಲ್ಲಿಂದ ಶ್ರೀಲಂಕಾದು ಫಸ್ಟ್ ಐಲ್ಯಾಂಡು ಮನ್ನಾರ್ ಐಲ್ಯಾಂಡ್ ಅಂತಿದೆ. ಸೊ, ಅಲ್ಲಿವರೆಗೂ ಇರುತ್ತೆ. ಸೊ, ರಾಮಾಯಣದ ಪ್ರಕಾರ ನೋಡೋದಿದ್ರೆ ರಾಮರ ಕಾಲದಲ್ಲಿ ರಾಮರ ಸೈನ್ಯ ಏನಿರುತ್ತೆ, ವಾನರ ಸೈನ್ಯ, ಅವರು ರಾಮರನ್ನ ಒಂದು ಇಂಡಿಯಾಯಿಂದ ಶ್ರೀಲಂಕಾಗೆ ಸೀತಾಮಾತೆ ಅವ್ರ ಹತ್ರ ಕನೆಕ್ಟ್ ಮಾಡೋದಕ್ಕೋಸ್ಕರ ಕಟ್ಸಿರೋಂಥದ್ದು ಈ ಬ್ರಿಡ್ಜು ಅಂತ ಹೇಳ್ತಾರೆ. ಸೊ, ಇಲ್ಲಿ ನೋಡ್ತಿದ್ದೀರಲ್ಲ ನೀವು ಆ ಡಾಟ್ ಥರ ಏನಿದೆ ಅದು ಬಂದು ಆ್ಯಡಮ್ಸ್ ಬ್ರಿಡ್ಜ್ ಅಥವಾ ರಾಮ್ ಸೇತು. ಆಮೇಲೆ ಅಲ್ಲೊಂದು ಸ್ಟಾರ್ಟ್ ಆಗುತ್ತಲ್ಲ ಅದು ಶ್ರೀಲಂಕಾದ ಸ್ಟಾರ್ಟಿಂಗ್ ಆಗುತ್ತೆ. ಸೊ, ಈ ಕಡೆಯಿಂದ ನೋಡ್ಬೋದು ಇದು ಇಂಡಿಯಾಸ್ ಲಾಸ್ಟ್ ಪಾಯಿಂಟು, ಆ ಕಡೆ ನೀವು ಕೊನೆಗೆ ನೋಡ್ತಾ ಇರೋದು ಶ್ರೀಲಂಕಾ ಸ್ಟಾರ್ಟಿಂಗ್ ಪಾಯಿಂಟು. ಸೊ, ಇದೇ ಒಂದು ಸ್ಟಾರ್ಟ್ ಆಫ್ ದಿ ಶ್ರೀಲಂಕಾ ಟ್ರಿಪ್ ಅಂತ ಹೇಳ್ಬೋದು. ಸೊ, ಇಷ್ಟು ಚೆನ್ನಾಗಿ ವ್ಯೂ ಕಾಣುತ್ತೆ. ಹಾಗೆ ನಿಮಗೆ ಇದು ಹುಡುಕೋಬೇಕು ಅಂತಲೂ ಇಲ್ಲ, ಪೈಲಟ್ಸ್ ಅವರೇ ಅನೌನ್ಸ್ ಮಾಡ್ತಾರೆ. ಸೊ, ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ನೋಡಿ ರಾಮ್ ಸೇತು ಕಾಣುತ್ತೆ, ಈ ಥರ ಇಂಡಿಕೇಶನ್ಸ್ ಕೊಡ್ತಾರೆ. ಸೊ, ನೀವು ಆರಾಮ್ಸೆ ನೋಡ್ಬೋದು, ನೀವು ಕಾಯ್ಕೊಂಡು ನೋಡಬೇಕು ಅಂತಲೂ ಇಲ್ಲ ಅಥವಾ ಹುಡ್ಕಾಡಬೇಕು ಅಂತಲೂ ಇಲ್ಲ. ಸೊ, ಈ ಥರ ಏನಾದರೂ ಸಿಗ್ನಿಫಿಕೆಂಟ್ ಇದ್ದರೆ ಯೂಶ್ವಲಿ ಪೈಲಟ್ಸ್ ಅನೌನ್ಸ್ ಮಾಡ್ತಾರೆ. ಸೊ, ಈ ರಾಮ್ ಸೇತು ಬಗ್ಗೆ ಇದ್ರ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಬಗ್ಗೆ ಒಂದು ಮೂವಿ ಸಹ ಇದೆ, ರಾಮ್ ಸೇತು ಅಂತ, 2022 ಮೂವಿ. ಸೊ, ಅದರಲ್ಲೂ ಸಹ ನೀವು ನೋಡ್ಬೋದು. ಹಾಗೆ ಈ 1.5 ಅವರ್ ಜರ್ನಿ ಏನಿದೆ ಬ್ಯಾಂಗ್ಳೂರ್ ಟು ಕೊಲಂಬೋ ಶ್ರೀಲಂಕಾ, ಇದೊಂಚೂರು ಬೋರ್ ಅನ್ಸಲ್ಲ. ಹಾಗೆ ನಿಮ್ಗೆ ಹತ್ತಿದ್ದು ಇಳಿದಿದ್ದು ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ. ನನಗಿದೆ ಫಸ್ಟು ಫ್ಲೈಟ್ ಎಕ್ಸ್ಪೀರಿಯೆನ್ಸು, ಸ್ವಲ್ಪನೂ ಬೋರ್ ಆಗಿಲ್ಲ ಅಂತ ಹೇಳ್ಬೋದು. ಮತ್ತು ಅದು ಶಾರ್ಟೆಸ್ಟ್ ಡ್ಯೂರೇಷನ್ ಇರೋದ್ರಿಂದನೂ ಆ ಕಡೆ ರಾಮ್ ಸೇತು ಎಲ್ಲ ಕಾಣಿಸೋದ್ರಿಂದನೂ ಫುಲ್ಲಿ ಎಂಟರ್ಟೈನಿಂಗ್ ಆಗಿರ್ಬೋದು ಅಂತ ಹೇಳ್ಬೋದು. ನೋಡಿ, ನಾವು ನೋಡ್ತಾ ನೋಡ್ತಾ ಶ್ರೀಲಂಕಾ ತಲುಪೇ ಬಿಟ್ವಿ. ಸೊ, ಬನ್ನಿ ಶ್ರೀಲಂಕಾ ಎಕ್ಸ್ಪ್ಲೋರ್ ಮಾಡೋಣ. ಹಾಗೆ ಏನೇನು ಇಲ್ಲಿ ವಿಶಿಷ್ಟತೆಗಳು, ಇಲ್ಲಿ ಕಲ್ಚರು ಎಲ್ಲನೂ ತಿಳ್ಕೊಳ್ಳೋಣ, ಹಾಗೂ ಇಲ್ಲಿ ಏನು ನೋಡ್ತೀವಿ ಅಂತ ನಿಮಗೂ ತೋರಿಸ್ತೀವಿ. ಸೊ, ಇನ್ನಷ್ಟು ಶ್ರೀಲಂಕಾ ವೀಡಿಯೋಸು ಬರ್ತಿದೆ, ಕಾಯ್ತೀರಿ. ಹಾಗೆ ನಮ್ಮ ಜೊತೆ ನೀವು ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್.